ಧರ್ಮಸ್ಥಳದ ವಿರುದ್ಧ ನಡೆದಂತಹ ಷಡ್ಯಂತ್ರಗಳು ಒಂದೊಂದಾಗಿ ಬಯಲಾಗ್ತಾ ಇದಾವೆ. ಶಿವ ತಾಂಡವ ಶುರುವಾಗಿದೆ ಅನ್ನುವಂಥದ್ದು ಎಲ್ಲ ಕಡೆ ಧರ್ಮಸ್ಥಳ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಹೀಗಾಗಿ ನಮ್ಮೊಂದಿಗೆ ಮಾತಾಡಕ್ಕೆ ಧರ್ಮಸ್ಥಳದ ಭಕ್ತರಿದ್ದಾರೆ, ಮಾತಾಡ್ತೀವಿ. ನಮಸ್ತೆ. ಈಗ ಸರ್, ಧರ್ಮಸ್ಥಳ ವಿರುದ್ಧ ಮಾಡಂತಹ ಷಡ್ಯಂತ್ರಗಳೆಲ್ಲವೂ ಕೂಡ ಒಂದೊಂದಾಗಿ ಬಯಲಾಗ್ತಾ ಇದೆ. ಈಗ ಮಾಸ್ಕ್ ಮ್ಯಾನ್ ಕೂಡ ಅರೆಸ್ಟ್ ಆಗಿದ್ದಾನೆ. ಇದೆಲ್ಲದು ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಸರ್, ಇದೆಲ್ಲ ನೋಡಿದ್ರೆ ನಮಗೆ ಸಾಧಾರಣವಾಗಿ ಹಿಂದೂ ಧರ್ಮದ ಮೇಲೆ ಉಡ್ತಾ ಇರತಕ್ಕಂಥ ಜನ ವಿರೋಧಿ ಒಂದು ಹುನ್ನಾರ ಹಾಗೂ ಹಿಂದೂ ಬಾಂಧವರಲ್ಲಿ ಅವರ ಒಂದು ಏನು ಅವರ ಓಲೈಕೆ ಇತ್ತು ಹಾಗೂ ಅವರ ಮನಸ್ಥಿತಿ ಒಂದು ಧರ್ಮದ ಬಗ್ಗೆ ಇತ್ತು. ಅದರಲ್ಲಿ ಒಂದು ಕಪ್ಪು ಚುಕ್ಕೆಯನ್ನ ಇಡ್ಲಿಕ್ಕೆ ಇವತ್ತು ಎಡಪಂಥಿಗಳ ಒಂದು ತಂಡ ಇವತ್ತು ಆಟ ಆಡ್ತಾ ಇತ್ತು. ಇದನ್ನೆಲ್ಲ ಇವತ್ತು ಅಣ್ಣಪ್ಪ ಸ್ವಾಮಿ ಬಾಯಿ ತೆರೆದಿದ್ದಾನೆ. ಅದೇ ರೀತಿ ನಮ್ಮ ಏನು ಧರ್ಮಸ್ಥಳದ ಮಂಜುನಾಥ ಮೂರನೇ ಕಣ್ಣನ್ನು ತೆರೆದು ಇವತ್ತು ಉಗ್ರ ತಾಂಡವವನ್ನು ಆಡುವ ಮುಖಾಂತರ ಈ ಒಂದು ನರಮೇಧರ ಒಂದು ಬಲಿಗೆ ಇವತ್ತು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಉಗ್ರವಾದ ಹೋರಾಟವನ್ನು ನಂಬಿದ್ದಕ್ಕೆ ಜನಸಾಗರನೇ ಹರಿದು ಬರ್ತಾ ಇದೆ. ಈಗ ನಾವು ಸಹ ಅಷ್ಟೇ ಆನೇಕಲ್ ತಾಲೂಕಿಂದ ಸರಿ ಸುಮಾರು 500 ಕಾರುಗಳ ಮುಖಾಂತರ 5-6 ಬಸ್ಗಳ ಮುಖಾಂತರ ನಿನ್ನೆ ಬೆಳಗ್ಗೆನೆ ಬಂದು ಆ ಭಗವಂತನ ದರ್ಶನ ಮಾಡಿ ಇವತ್ತು ಏನು ಮಾಸ್ಕ್ ಹಾಕೊಂಡು ಒಂದು ಇದು ನರ ರೂಪದಲ್ಲಿ ಒಂದು ರಾಕ್ಷಸನ ರೂಪದಲ್ಲಿ ಬಂದು ಇವತ್ತು ಈ ಒಂದು ಧರ್ಮ ಕ್ಷೇತ್ರಕ್ಕೆ ಒಂದು ಕಳಂಕ ತರಲಿಕ್ಕೆ ಮಾಸ್ಕ್ ದಾರಿ ಬಂದಿದ್ದ ಚಿನ್ನಯ್ಯ ಇವತ್ತು ಅವನ ಒಂದು ಮುಖವಾಡ ಕಳಿಸಿದೆ. ಆ ಮುಂದಿನ ದಿನಗಳಲ್ಲಿ ಅವ್ರನ್ನ ಮಂಪರು ಪರೀಕ್ಷೆ ಮಾಡುವ ಮುಖಾಂತರ ಅವರ ಹಿಂಬದಿಯಲ್ಲಿ ಏನೆಲ್ಲ ಇತ್ತು ಎಡಪಂಥಿಗಳು ಅದನ್ನೆಲ್ಲ ಬಯಲ್ಗಳಿರೋ ಮುಖಾಂತರ ಈ ರಾಜ್ಯದಿಂದ ಎಡಪಂಥಿಗಳನ್ನ ಹೊರಕಾಕುವ ಮುಖಾಂತರ ಈ ಧರ್ಮವನ್ನ ನಾವು ರಕ್ಷಿಸಬೇಕಾಗಿದೆ. ಹಿಂದೂ ಬಾಂಧವರೆಲ್ಲ ಇವತ್ತು ಒಗ್ಗಟ್ಟಾಕೋದಕ್ಕೆ ಇವರು ನಂದಿ ಹೇಳ್ತಾ ಇದ್ದಾರೆ. ಇದು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತೀರಾ ಅಂತ ಹೇಳ್ತಾ ಇತ್ತು, ಈಗ ಬಯಲಾಗ್ತಾ ಇದೆ ಎಲ್ಲದೂ ಕೂಡ. ಏನಿಸ್ತಾ ಇದೆ? ಇದು ಧರ್ಮವನ್ನ ಯಾರ್ಯಾರು ಉಳಿಸ್ತಾ ಇದ್ದಾರೆ, ಇದು ಹೋರಾಟ ಜಯ ಸಿಗ್ತಾ ಇದೆ. ಧರ್ಮಸ್ಥಳದ ಕ್ಷೇತ್ರದಲ್ಲಿ ಅಣ್ಣಪ್ಪ ಸ್ವಾಮಿ ಮಂಜುನಾಥೇಶ್ವರ ಸದಾ ಇದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿದೆ. ಯಾರೇ ಷಡ್ಯಂತ್ರ ಮಾಡ್ತಾ ಇದ್ರು ಅವ್ರ ಕುತಂತ್ರಗಳೆಲ್ಲ ವಿಫಲ ಆಗ್ತಾ ಇದೆ. ಧರ್ಮಾಧಿಕಾರಿಗಳ ವಿರುದ್ಧ, ಧರ್ಮದ ವಿರುದ್ಧ. ನಾನು ಕೂಡ ಧರ್ಮಸ್ಥಳದ ಒಂದು ಭಕ್ತನಾಗಿದ್ದೇನೆ. ಮಂಜುನಾಥೇಶ್ವರ ಯಾರಿಗೂ ಕೂಡ ಕೆಟ್ಟದನ್ನು ಮಾಡುವಂತ ಒಂದು ಮಾತಿದೆ, ಕಾಸು ಬಿಡದ ತಿಮ್ಮಪ್ಪ, ಮಾತು ಬಿಡದ ಮಂಜುನಾಥ ಅಂತ. ಅದು ಸತ್ಯ ಆಗಿದೆ. ವೀರೇಂದ್ರ ಹೆಗಡೆ ಅವರ ಒಂದು ಮಾರ್ಗದರ್ಶನದಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತಾ ಇರತಕ್ಕಂಥದ್ದು ಇಲ್ಲಿ. ಅದನ್ನ ಸಹಿಸಲಾಗದೆ ಒಂದು ಸಮಾಜಮುಖಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಹೆಗಡೆ ಅವರನ್ನ, ಅವ್ರ ಕುಟುಂಬದವ್ರನ್ನ ಒಂದು ಕೆಟ್ಟ ದೃಷ್ಟಿಯಿಂದ ನೋಡಬೇಕು ಅಂತ ಸಮಾಜ ಒಂದು ತೀರ್ಮಾನವನ್ನು ಮಾಡಿಕೊಂಡು ಅವರು ಷಡ್ಯಂತ್ರ ರೂಪಿಸಿದ್ರು. ಅದೆಲ್ಲ ವಿಫಲ ಆಗಿದೆ. ಮಾಸ್ಕ್ ಅಲ್ಲ, ಎಂತ ಕೋಟಿ ಜನ ಬರೆದ್ರು ಕೂಡ ಧರ್ಮಸ್ಥಳದಲ್ಲಿ ಒಂದು ಕಲ್ಲನ್ನು ಕೂಡ ಒಂದು ಭಿನ್ನ ಮಾಡಕ್ ಆಗಲ್ಲ.